ರಿಸಲ್ಟ್ ಬಳಿಕ ಸಂಪುಟ ಪುನರಚನೆ ನಡೆಯುತ್ತೆ ಅಂತ ಬೆಂಗಳೂರಲ್ಲಿ ಎಂಎಲ್ಎ ಬೇಳೂರು ಗೋಪಾಲಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ. ಪುನರಚನೆ ವಿಚಾರ ಕೇಂದ್ರ ನಾಯಕರಿಗೆ ಈ ಬಗ್ಗೆ ಆಸಕ್ತಿ ಇದೆ. ರಿಸಲ್ಟ್ ಬಳಿಕ ಅಂದ್ರೆ ಬೈ ಎಲೆಕ್ಷನ್ ರಿಸಲ್ಟ್ನ ಬಳಿಕ 4ನೇ ತಾರೀಕು ರಿಸಲ್ಟ್ ಬರುತ್ತೆ. ಅದಾದ್ಮೇಲೆ ಕ್ಯಾಬಿನೆಟ್ ರೀಶಫ್ಲಿಂಗ್ ಆಗುತ್ತೆ. ಈ ಪುನರಚನೆಯ ವಿಚಾರ ಕೇಂದ್ರ ನಾಯಕರಿಗೆ ಆಸಕ್ತಿ ಇದೆ. ಮಂತ್ರಿ ಆಗೋರ ಪಟ್ಟಿ ಹೆಚ್ಚಿದೆ. ಹೀಗಾಗಿ ಈ ಬಗ್ಗೆ ನಾವು ದೆಹಲಿಯಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ದೇವೆ. ದೆಹಲಿಯಲ್ಲಿ ಖರ್ಗೆ ಅವರೊಂದಿಗೆ ಚರ್ಚೆಯನ್ನ ಮಾಡಿದ್ದೇವೆ. 2 ಬೈ ಎಲೆಕ್ಷನ್ ಗೆದ್ರೆ ಎಲ್ಲವೂ ಕೂಡ ಸಾಲ್ವ್ ಆಗುತ್ತೆ ಅಂತ ಬೆಂಗಳೂರಲ್ಲಿ ಎಂಎಲ್ಎ ಬೇಳೂರು ಗೋಪಾಲಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ಈ ಒಂದು ಕ್ಯಾಬಿನೆಟ್ ರೀಶಫ್ಲಿಂಗ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಯಾಕಂದ್ರೆ ಈ ಮೇ 21ನೇ ತಾರೀಕು ಬಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಕಂಪ್ಲೀಟ್ ಆಗುತ್ತೆ. ಹೀಗಾಗಿ ಅಷ್ಟರೊಳಗೆ ಸಂಪುಟ ಪುನರಚನೆ ಆಗಬೇಕಿತ್ತು. ಇನ್ನೂ ಕೂಡ ಆಗಿಲ್ಲ. ಈ ಬೈ ಎಲೆಕ್ಷನ್ ಈ ಒಂದು ಬೈ ಎಲೆಕ್ಷನ್ ವಿಚಾರವಾಗಿ ಎಲ್ಲರೂ ಕೂಡ ಬ್ಯುಸಿ ಇದ್ರು. ಈಗ ಎಲ್ಲವೂ ಮುಗಿದಿದೆ. ಹೀಗಾಗಿ ಮತ್ತೊಮ್ಮೆ ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಶಾಸಕರು ಕೂಡ ದೆಹಲಿಗೆ ಹೋಗಿ ಅಲ್ಲಿ 2-3 ದಿನಗಳ ಕಾಲ ತಂಗಿದ್ರು. ಅಂದ್ರೆ 2-3 ಬಾರಿ ಗೆದ್ದ ಹಿರಿಯ ಶಾಸಕರು ನಮ್ಮನ್ನ ಈ ಬಾರಿ ಕ್ಯಾಬಿನೆಟ್ ರೀಶಫ್ಲಿಂಗ್ ಟೈಮ್ನಲ್ಲಿ ನಮ್ಮ ಹೆಸರನ್ನು ಕೂಡ ಕನ್ಸಿಡರ್ ಮಾಡಿ ಅಂತ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂತ ತಂತ್ರವನ್ನ ಮಾಡಿದ್ರು. ಈ ಬಗ್ಗೆ ಬೆಂಗಳೂರಲ್ಲಿ ಎಂಎಲ್ಎ ಬೇಳೂರು ಗೋಪಾಲಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ. ರಿಸಲ್ಟ್ ಬಳಿಕ ಅಂದ್ರೆ ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ ಸಂಪುಟ ಪುನರಚನೆ ನಡೆಯುತ್ತೆ. ಈ ಬಗ್ಗೆ ಪುನರಚನೆ ವಿಚಾರದ ಬಗ್ಗೆ ಕೇಂದ್ರ ನಾಯಕರಿಗೆ ಆಸಕ್ತಿ ಇದೆ. ಮಂತ್ರಿ ಆಗೋರ ಪಟ್ಟಿ ಕೂಡ ಹೆಚ್ಚಿದೆ. ಹೀಗಾಗಿ ದೆಹಲಿಯಲ್ಲಿ ನಾವು ಚರ್ಚೆಯನ್ನ ಮಾಡಿದ್ದೇವೆ. ದೆಹಲಿಯಲ್ಲಿ ಖರ್ಗೆ ಅವರೊಂದಿಗೆ ಚರ್ಚೆಯನ್ನ ನಡೆಸಿದ್ದೇವೆ. 2 ಬೈ ಎಲೆಕ್ಷನ್ ಗೆದ್ರೆ ದಾವಣಗೆರೆ ಹಾಗೂ ಬಾಗಲಕೋಟೆ 2 ಕಡೆ ಕಾಂಗ್ರೆಸ್ ಪಕ್ಷ ಗೆದ್ರೆ ಎಲ್ಲದಕ್ಕೂ ಕೂಡ ಪರಿಹಾರ ಸಿಗುತ್ತೆ, ಎಲ್ಲವೂ ಸಾಲ್ವ್ ಆಗುತ್ತೆ ಅಂತ ಬೆಂಗಳೂರಲ್ಲಿ ಎಂಎಲ್ಎ ಬೇಳೂರು ಗೋಪಾಲಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ರಿಸಲ್ಟ್ಗಾಗಿ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಇದೇ 4ನೇ ತಾರೀಕು, ಇನ್ನೇನು ಕೆಲವೇ ದಿನಗಳಲ್ಲಿ 4 ದಿನಗಳಲ್ಲಿ ರಿಸಲ್ಟ್ ಬರುತ್ತೆ. 2 ಬೈ ಎಲೆಕ್ಷನ್ ಗೆದ್ರೆ ಎಲ್ಲವೂ ಕೂಡ ಸಾಲ್ವ್ ಆಗುತ್ತೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಹಾಗೆ ಉಪಚುನಾವಣೆ ರಿಸಲ್ಟ್ ಬಳಿಕ ಪುನರಚನೆ ನಿಶ್ಚಿತ ಅಂತ ಅವರು ಹೇಳಿದ್ದಾರೆ. ಹಾಗೆ ಈಗ ಡಿಕೆಶಿ ಅವರಿಗೆ ಹೈಕಮಾಂಡ್ ಬರ್ತ್ಡೇ ಗಿಫ್ಟ್ ಕೊಡುತ್ತೆ ಅನ್ನುವಂಥ ವಿಚಾರ ಸಾಕಷ್ಟು ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಇದರ ಬಗ್ಗೆಯೂ ಕೂಡ ಅವರು ರಿಯಾಕ್ಟ್ ಮಾಡಿದ್ದಾರೆ. ಡಿಕೆಶಿ ಅವರಿಗೆ ಗಿಫ್ಟ್ ಹೈಕಮಾಂಡ್ ನಿರ್ಧರಿಸ್ತಾರೆ. ರಾಜ್ಯಸಭೆ ಚುನಾವಣೆ ಹೇಳಿ ಕ್ಯಾಬಿನೆಟ್ ಮುಂದೂಡಬಾರ್ದು. ಈ ಬಾರಿ ಸಚಿವ ಸಂಪುಟ ಪುನರಚನೆ ಆಗಲೇಬೇಕು. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ ಬೆಂಗಳೂರಲ್ಲಿ ಎಂಎಲ್ಎ ಬೇಳೂರು ಗೋಪಾಲಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ.